ಪಕ್ಷ ಆಗ್ಲಿ ಜನ ಆಗ್ಲಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದನ್ನ ಫಲಿತಾಂಶ ರಿಸಲ್ಟ್ ರೂಪದಲ್ಲಿ ನಾವು ಕೊಡ್ಬೇಕಾಗತ್ತೆ. ಸೊ ಕೊಡ್ಬೇಕು ಅಂತ ಹೇಳಿದ್ರೆ ಜವಾಬ್ದಾರಿಯಲ್ಲೂ ಸ್ಪಷ್ಟತೆ ಇರಬೇಕು. ಆ ಜವಾಬ್ದಾರಿ ಜೊತೆಗೆ ಏನು ಹಂಚಿಕೆ ಆಗಿದೆ ಅದರಲ್ಲೂ ಸ್ಪಷ್ಟತೆ ಇರಬೇಕು. ಸೊ ಆ ಸ್ಪಷ್ಟತೆ ಇರಬೇಕು ಇದ್ರೆ ಮಾತ್ರ ಸ್ವಲ್ಪ ನಾವು ಏನು ನಿರೀಕ್ಷೆಗಳಿದಾವೆ, ಏನು ಉತ್ತರದಾಯಿತ್ವ ಅಕೌಂಟಬಿಲಿಟಿ ಇದೆ, ಏನು ಫಲಿತಾಂಶ ರಿಸಲ್ಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ಡೆಲಿವರ್ ಮಾಡಬೇಕು ಅಂದ್ರೆ ಜವಾಬ್ದಾರಿಯಲ್ಲಿ ಸ್ಪಷ್ಟತೆ ಇರಬೇಕು ಅಂತ ನಾನು ಮನವಿಯನ್ನ ಮಾಡಿದ್ದೇನೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಈ ವಿಷಯವನ್ನ ನಾನು ಆದಷ್ಟು ಶೀಘ್ರವಾಗಿ ಇತ್ಯರ್ಥ ಮಾಡಿ ಇದರ ಬಗ್ಗೆ ಒಂದು ಸ್ಪಷ್ಟತೆ ತೀರ್ಮಾನವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಗಳ ತೀರ್ಮಾನ ಮಾಡ್ತಾರೆ, ಇದ್ರ ಬಗ್ಗೆ ಇದನ್ನ ಪರಿಹಾರ ಮಾಡ್ತಾರೆ. ನಂತರ ಕೆಲಸ ಏನ್ ಮಾಡಬೇಕು ಅದನ್ನ ಮಾಡುವಂತದ್ದು ಆಗುತ್ತೆ. ಸ್ಪಷ್ಟವಾಗಿ ಹೇಳಿದ್ದೀರಾ ಬಿಡಿ ಸರ್, ಏನು ಅದರಲ್ಲೇನು ಡೌಟ್ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ. ಹೊಸದಾಗಿ ನೋಟಿಫಿಕೇಷನ್ ಆಗಿ BDA ಮತ್ತು BMRDA ನೋಟಿಫಿಕೇಷನಲ್ಲಿ ಬರದೇ ಇದ್ದರೆ ನಾನು ಮೀಟಿಂಗೇ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಿ, ಕ್ಲಿಯರಾಗಿ ಹೇಳ್ತಾ ಇದ್ದೀರಿ. ಆಮೇಲೆ ಕೆಲಸ ಶುರು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಕ್ಲಿಯರ್ ಇದೆ, ಇದರಲ್ಲಿ ಏನು ಡೌಟ್ ಇಲ್ಲ. ಮುಖ್ಯಮಂತ್ರಿಗಳಿಗೀಗ ಅಗ್ನಿ ಪರೀಕ್ಷೆ ಇದು. ಈಗ BDA ಮತ್ತು BMRDAನ ಇವ್ರ ಹೆಸರಿಗೆ ಬರೆದು ಗವರ್ನರ್ ಆಫೀಸಿಗೆ ಕಳಿಸಿ ನೋಟಿಫಿಕೇಷನ್ನ ಇವ್ರ ಕೈಗೆ ತಗೊಂಡೋಗಿ ಕೊಡಬೇಕು. ಅಲ್ಲಿವರೆಗೂ ಇವರು ನಗರಾಭಿವೃದ್ಧಿ, ಬೆಂಗಳೂರು ನಗರಾಭಿವೃದ್ಧಿ ಕನ್ಸರ್ನ್ ಆಫೀಸರ್ಗಳನ್ನ ಕರೆಸಿ ಮೀಟಿಂಗ್ ಮಾಡುವ ಯಾವ ಪ್ರಯತ್ನವನ್ನು ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಇದು ಸ್ಪಷ್ಟವಾಗಿ ಹೇಳಿರೋದಷ್ಟೇ ಅಲ್ಲ, ಸೆಡ್ ಹೊಡೆದಿರೋದು, ಮುಖ್ಯಮಂತ್ರಿಗೆ ಸೆಡ್ ಹೊಡೆದಿರೋದು. ಚೆಂಡನ್ನು ಅವ್ರ ಅಂಗಳಕ್ಕೆ ಒದ್ದು ಸುಮ್ಮನಾಗಿದ್ದಾರೆ. ಬಟ್ ಬಂದಿರೋ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿಗೆ ಯಾವ ಕಾರಣಕ್ಕೂ ಅದನ್ನು ಬಿಟ್ಕೊಡೋಕೆ ಮನಸ್ಸಿಲ್ಲ. ಆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಬೆಂಗಳೂರಿನ ಆ ಎರಡು ಪ್ರಮುಖ ವಿಭಾಗಗಳೇನಿದೆ BDA ಮತ್ತು BMRDA, ಅದನ್ನು ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳು ಬಿಟ್ಟು ಕೊಡುವ ಪರಿಸ್ಥಿತಿಲಿಲ್ಲ. ಕಠಿಣ ಸಂದರ್ಭದಲ್ಲಿ ಅವರಿದ್ದಾರೆ. ಆದರೆ ಇವರು ಕೂಡ ಯಾವ ಕಾರಣಕ್ಕೂ ನಾನು ಖಾತೆನೇ ತಗೊಳ್ಳಲ್ಲ, ವಹಿಸ್ಕೊಳ್ಳಲ್ಲ, ಒಂದು ಮೀಟಿಂಗು ಮಾಡಲ್ಲ ಅಂತ ಕೃಷ್ಣ ಬೈರೇಗೌಡರು ಬಲವಾಗಿ ಪ್ರತಿಪಾದಿಸ್ತಾ ಇದ್ದಾರೆ. ಇದು ಬಹುಶಃ ಈ ತಿಕ್ಕಾಟ ಇನ್ನೂ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಸರ್. ಇವರು ಮೌನಿಯಪ್ಪನವರು ಸುಮ್ಮನಾಗಿದ್ದಾರೆ. ರಾಜಲಿಂಗಾರೆಡ್ಡಿಯವರು ಸುಮ್ಮನಾಗಿರೋ ಥರ ಕಾಣ್ತಾ ಇದ್ದಾರೆ. ರಾಜಲಿಂಗಾರೆಡ್ಡಿಯವ್ರಿಗೆ ಮತ್ತೆ ಯಾವ ಆಫರ್ಗಳನ್ನ ಕೊಡಲಾಗಿದೆಯೋ ಗೊತ್ತಿಲ್ಲ, ಅಥವಾ ಬೇರೆ ಎಕ್ಸ್ಟ್ರಾ ಖಾತೆ ಕೊಡ್ತೀವಿ ಅಂತ ಹೇಳಲಾಗಿದೆಯೋ, ಅಥವಾ ಪರೋಕ್ಷವಾಗಿ ನೀವೇ BDA ನೋಡ್ಕೊಳ್ಳೋರಂತೆ ಅಂತ ಹೇಳಲಾಗಿದೆಯೋ ಗೊತ್ತಿಲ್ಲ. ಆದರೆ ಕೃಷ್ಣ ಬೈರೇಗೌಡರು ಈಗ ಹಾಕ್ತಿರೋ ಪಟ್ಟಿದೆಯಲ್ಲ, ಇದು ಮುಖ್ಯಮಂತ್ರಿಗಳ ಪಾಲಿಗೆ ಭಾಳ ದುಬಾರಿ ಆಗುವ ಎಲ್ಲ ಚಾನ್ಸಸ್ಗಳಿದೆ ಸರ್. ಈಗ ಪ್ರಥಮ ಹಂತದ ಮಂತ್ರಿಮಂಡಲದಲ್ಲಿ ಉತ್ಸಾಹದಿಂದ ಒಂದನೇ ದಿನದಿಂದನೇ ಏನಪ್ಪ ಅಂದ್ರೆ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥವ್ರು ಅಂದರೆ UT ಖಾದರ್ ಮಾತ್ರ ಡೇ ಒನ್ನಿಂದಾನೆ ಶುರು ಮಾಡ್ಕೊಂಡು ಏನೇನೋ ತಗಾದೆಗಳಿದ್ದಾವೆ. ಹೌದು, ಅವರೆಲ್ಲ ಆಗಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಮಾಡಾಯಿತು ಸರ್, ಮಾಡಾಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.